ಮದ್ದೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಗುಡುಗಿದ್ದಾರೆ. ನೀವು ಅಣ್ಣ ಅಂದ್ರೆ ನಾವು ಅಣ್ಣ ಅಂತೀವಿ, ನೀವು ಏನ್ಲ ಅಂದ್ರೆ ನಿಮ್ಮ ತಲೆ ತೆಗೆದುತ್ತೇವೆ ಅನ್ನೋದಾಗಿ ಇಲ್ಲಿ ಸಿಟಿ ರವಿ ಹೇಳಿದ್ದಾರೆ. ನಮ್ಮಲ್ಲಿ ಉರಿಗೌಡ ನಂಜೇಗೌಡರಿದ್ದಾರೆ. ಹಿಂದೂಗಳಿಗೆ ಧಕ್ಕೆ ಆಗಿದೆ ಅಂತ ಬಂದಿದ್ದೇವೆ, ಯಾರು ಕೂಡ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ಮದ್ದೂರಿನಲ್ಲಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ವಿಷ್ಣು ವಾಮನ ಅವತಾರ ಎತ್ತಿ 3 ಲೋಕಗಳನ್ನ ಎತ್ತಿದ್ದಾನೆ, ಇಡೀ ಭೂಮಂಡಲವೇ ಹಿಂದೂಗಳು ಅನ್ನೋದಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಭದ್ರಾವತಿ ಶಾಸಕ ಮುಂದಿನ ಜನ್ಮಕ್ಕೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳ್ತಾರೆ. ಮುಂದಿನ ಜನ್ಮ ಯಾಕೆ, ಈಗಲೇ ಕನ್ವರ್ಟ್ ಆಗ್ಲಿ, ಮುಂದಿನ ಜನ್ಮದಲ್ಲಿ ಹಾವಾಗ್ತೀಯೋ ಕಪ್ಪೆ ಆಗ್ತೀಯೋ ಗೊತ್ತಿಲ್ಲ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಣೇಶ ಮೂರ್ತಿಯ ಮೇಲೆ ಕಲ್ಲು ಹೊಡೆದವರ ಮೇಲೆ ಜೆಸಿಬಿ ಹತ್ತಿಸಿ ನಿಮಗೆ ತಾಕತ್ತಿದ್ರೆ ಆ ಕೆಲಸವನ್ನ ಮಾಡಿ, ಇಲ್ಲ ಅಂದ್ರೆ ಇಲ್ಲೂ ಯೋಗಿ ಬರ್ತಾರೆ ಅಂತ ಹೇಳಿ ಮದ್ದೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಈ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈಗ ಸುಳ್ಳು ಹೇಳಬೇಕು ಅಂತ ತೀರ್ಮಾನ ಮಾಡಿದರೆ, ಸತ್ಯದ ವಿರುದ್ಧ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದರೆ, ಆ ಸುಳ್ಳಿಗೆ ನಾವು ಸಬೂಬು ಹೇಳೋಕ್ಕಾಗಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಗಾದೆ ಮಾತಿದೆ. ಅವರು ಸತ್ಯವನ್ನು ಮರೆಮಾಚಬೇಕು ಅಂಥೇಳಿ ಅಪರಾಧಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡ್ಬೋದು. ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ ಇವರು? ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಕಲ್ಲು ಹೊಡಿತಾರೆ. ಮಸೀದಿಯಿಂದ ಕಲ್ಲು ಹೊಡಿಸೋದಕ್ಕೆ BJP ಕಾರಣನಾ? ನಾಚಿಕೆ ಆಗಬೇಕಲ್ಲ ಈ ರೀತಿ ಎಲ್ಲ ಮಾತಾಡೋದಕ್ಕೆ. ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ? ಅದ್ರ ಬದಲಿಗೆ ಆ ಸಂಗಮೇಶ್ ಹೇಳ್ದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ, ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತೀರಲ್ಲ, ನಾಚಿ ಆಗಲ್ವ ನಿಮ್ಮ ಜನ್ಮಕ್ಕೆ? ಹೇಳಿಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ, ಟೋಪಿ ಹಾಕ್ಕೊಳ್ಳಿ, ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಮಸೀದಿಲಿ ಕಲ್ಲು ಹೊಡಿಯೋಕ್ಕೆ ನಾವು ಹೇಳಿದ್ವಾ? ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಗಣಪತಿ ಮೆರವಣಿಗೆ ಮೇಲೆ ಹಾಕಿ 30ಕ್ಕೂ ಹೆಚ್ಚು ಅಂಗಡಿ ಸುಡೋದಕ್ಕೆ ನಾವು ಹೇಳಿದ್ವಾ? ಈ ಥರ ಷಡ್ಯಂತ್ರ ಮಾಡೋದವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಇವರಿಗೆ? ಇದಕ್ಕೆ ಸರ್ಕಾರದ ಮಾನಸಿಕತೆ ಕಾರಣ. DJ ಹಳ್ಳಿ KJ ಹಳ್ಳಿ ಊರು ಸುಟ್ಟವ್ರನ್ನ, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆಯೋದಕ್ಕೆ ಶಿಫಾರಸು ಮಾಡ್ತಿರಲ್ಲ. ನಿಮ್ಮ ಈ ಒಂದು ನೀತಿ ಈ ರೀತಿ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಈ ಥರ ಮುಸಲ್ಮಾನರು ನಡ್ಕೊಳ್ಳೋಕ್ಕೆ ಕಾರಣ ಆಗಿದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವ್ರನ್ನ, ಕಲ್ಲು ಹೊಡೆದವ್ರ ಮೇಲೆ ಕೇಸ್ ವಾಪಸ್ ತೆಗಿಯೋಕ್ಕೆ ಹೋಗ್ತಿರಲ್ಲ, ಆ ನೀತಿ ಕಾರಣ ಇದೆ. ಹುಬ್ಳಿ ಗಲಾಟೆ ಮಾಡಿದವ್ರ ಮೇಲೆ ಕೇಸ್ ವಾಪಸ್ ತೆಗಿತಿರಲ್ಲ, ಆ ನೀತಿ ಕಾರಣ ಇದೆ. ಈ ನೀತಿಯ ಕಾರಣದಿಂದಾಗಿ ಬಾರಾಕೂನ್ ಮಾಫ್ ಅನ್ನೋವಂಥ ಒಂದು ಮನಸ್ಥಿತಿ ಬಂದಿದೆ. ಏನು ಮಾಡಿದ್ರೂ ನಡೆಯುತ್ತೆ, ನಡೆಸ್ಬಿಡೋಣ ಅನ್ನೋದಕ್ಕೆ ಬಂದಿದ್ದಾರೆ. ನೀವು ಯೋಚನೆ ಮಾಡಿರಿ, ಯಾವುದೇ ಪ್ರಚೋದನೆ ಇಲ್ಲ, ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾಯಿದೆ. ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನೂ ಆಫ್ ಮಾಡಿದಾರಂತೆ. ಆಫ್ ಮಾಡಿಸೋದೇ ತಪ್ಪು. ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕಬಾರ್ದು ಅನ್ನೋದೇ ಇಂಟಾಲರೆನ್ಸು.